ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಎದ್ದು ಎಕ್ಸಸೈಸ್ ಎಲ್ಲ ಮುಗಿಸಿ ಮೆಡಿಟೇಷನ್ ಎಲ್ಲ ಮುಗಿಸಿ ಪೂಜೆ ಮಾಡಿ ಇವತ್ತು ಒಂದು ಫಂಕ್ಷನ್ ಇತ್ತು. ಅಂದರೆ ನಮ್ಮ ಹಸ್ಬೆಂಡ್ ಅಂದರೆ ಮೂರ್ತಿಯವರ ಮಾವನ ಮಗಳು ಮನೆ ಗೃಹ ಪ್ರವೇಶ ಇತ್ತು. ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸೊ ಬೇಗ ಎದ್ದು ಫಾಸ್ಟಾಗಿ ಎಲ್ಲ ಮುಗಿಸಿ ಟಿಫನ್ ಏನು ಮಾಡೋದಕ್ಕೆ ಹೋಗಲಿಲ್ಲ. ಇವತ್ತು ಮಾಲ್ಟ್ ಮಾಡಿಕೊಂಡೆ. ಹಾಗೆ ಮಾಲ್ಟ್ ಮಾಡ್ಕೊಂಡು ಕುಡಿದು ಹೋಗಿದ್ದು ನಾವು ಗೃಹ ಪ್ರವೇಶಕ್ಕೆ. ಸೊ ಇದು ವೆಡ್ನೆಸ್ಡೇ ಲಾಗ್ ಆಗಿರುತ್ತೆ. ವೆಡ್ನೆಸ್ಡೇ ಲಾಗ್ ಇದು. ವೆಡ್ನೆಸ್ಡೇ ಗೃಹ ಪ್ರವೇಶ ಇರೋದ್ರಿಂದ ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮುಗಿಸಿ ಹನುಮಾನ್ ಚಾಲೀಸ್ ಎಲ್ಲ ಓದಿ. ಸೊ ನಾನು ಎವ್ರಿ ಡೇ ಹನುಮಾನ್ ಚಾಲೀಸ್ ಓದುತ್ತಾ ಇರೋದ್ರಿಂದ ಸೊ ಬೆಳಿಗ್ಗೆಲೆ ಎದ್ದು ಪೂಜೆ ಬೇಗ ಆಗೋಗುತ್ತೆ. ಏನೋ ಒಂದು ಹನುಮಾನ್ ಚಾಲೀಸ್ ಓದೋದ್ರಿಂದ ಏನೋ ನಮ್ಮಲ್ಲೇ ಒಂದು ಚೇಂಜ್ ಓವರ್ ಕಾಣ್ಬೋದು. ಸೊ ನಿಮಗೂ ಓದಬೇಕು ಅನಿಸಿದ್ರೆ ತುಂಬಾ ಈಸಿ ಇದೆ. ಓದಿ ಒಂದ್ಸಲ 1-2 ಟೈಮ್ಸ್ ಓದಿದ್ರೆ ಸಾಕು. ಅದೇ ಪ್ರತಿದಿನ ರೂಢಿ ಆಗಿಬಿಡುತ್ತೆ. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹನುಮಾನ್ ಚಾಲೀಸ್ ಮಾರ್ನಿಂಗ್ 21 ಡೇಸ್ ಸತತವಾಗಿ ನೀವು ಓದಬೇಕು ಅಂತಂದರೆ 21 ಡೇಸ್ ನಾನ್ ವೆಜ್ ಎಲ್ಲ ಬಿಟ್ಟು ಓದಬೇಕು. ಇಲ್ಲ ನಾನು ಓದೋಕ್ಕಾಗಲ್ಲ ಅಂದ್ರೂ ಏನು ಅಭ್ಯಂತರ ಇಲ್ಲ, ಓದ್ತಾನೆ ಇರ್ಬೋದು. ಓದಿದ್ರೆ ತುಂಬಾ ಒಳ್ಳೆಯದು. ಬಟ್ ನಾನು 21 ಡೇಸ್ ಅಂತೇನು ಲೆಕ್ಕ ಹಾಕ್ಕೊಂಡಿಲ್ಲ. ನಾನು ಪ್ರತಿದಿನ ಓದ್ತಾ ಇದ್ದೀನಿ. ಸೊ ನನಗೆ ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೆ ಓದ್ತೀನಿ. ಟಿಫನ್ ಇಲ್ಲದೆ ಇರೋ ಕಾರಣ ಮಾರ್ನಿಂಗು ಮಾಲ್ಟ್ ಮಾಡ್ಕೊಂಡು ಕುಡ್ದಿದ್ದು. ಈ ಮಾಲ್ಟ್ ಪೌಡರ್ ನಮ್ಮ ಅಕ್ಕ ಮಾಡ್ಕೊಬಂದು ಕೊಟ್ಟಿದ್ದು. ನನಗೂ ಗೊತ್ತಿಲ್ಲ ಪೌಡರ್ ಹೇಗೆ ಮಾಡಬೇಕು ಅಂತ. ಸೊ ನಾನು ಯಾವತ್ತೂ ಕುಡ್ದಿಲ್ಲ. ಗಂಜಿ ಮಾಡ್ಕೊಂಡು ಕುಡಿತಿದ್ದೆ, ರಾಗಿ ಗಂಜಿ. ಅದು ಬಿಟ್ಟರೆ ಮಾಲ್ಟ್ ಪೌಡರ್ ಎಲ್ಲ ಕುಡ್ದಿಲ್ಲ. ಬಟ್ ನಮ್ಮ ಅಕ್ಕ ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡು ಅಂತ ಈ ಸಲ ಬಂದಾಗ ಕೊಟ್ಟಳು. ಸೊ ನಾನಿಲ್ಲಿ ಹಾಲು ಮತ್ತು ಬೆಲ್ಲ ಹಾಕ್ಕೊಂಡು ಒಂದು ಕುದಿಸ್ಕೊಂಡು ಅದಕ್ಕೆ ಮಾಲ್ಟ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಲು ಬೆಲ್ಲ ಇಲ್ಲಾಂದರೆ ನೀರು ಬಿಸಿನೀರಿಗೆ ಹಾಕಿ ಕುದಿಸಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿಬೋದಂತೆ. ಅದು ಕೂಡ ಚೆನ್ನಾಗಿರುತ್ತಂತೆ. ಬಟ್ ನನಗೆ ಗಂಜಿ ಥರನೇ ಅದು ಆಗಿಬಿಡುತ್ತೆ ಅಂತೇಳಿ, ಸೊ ಗಂಜಿ ಅದೇ ಫ್ಲೇವರ್ ಇರುತ್ತಲ್ಲ, ಇದು ಹಾಗೆ ಆಗುತ್ತೆ ಅಂತೇಳಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಾನು ಹಾಲು ಮತ್ತು ಸ್ವಲ್ಪ ಬೆಲ್ಲ, ಅದಕ್ಕೆ 2 ಸ್ಪೂನು ಈ ಪೌಡರ್. ಸೊ ಗೈಸ್ ಬೇಕು ಅಂದರೆ ಈ ಪೌಡರು ನೆಕ್ಸ್ಟು ಊರಿಗೆ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೆ ಅಕ್ಕನಿಗೆ ಹೇಳಿದ್ದೀನಿ, ನೆಕ್ಸ್ಟು ಊರಿಗೆ ಬರ್ತೀನಲ್ಲ ಆವಾಗ ಈ ಪೌಡರ್ನ ಮಾಡಿಕೊಡು ಅಂತ. ಸೊ ಅಷ್ಟು ಚೆನ್ನಾಗಿತ್ತು. ನಾನು ಯಾವತ್ತೂ ಮಾಲ್ಟ್ ಅಂತೆಲ್ಲ ಕುಡ್ದಿಲ್ಲ. ಇನ್ನು ರಾಗಿ ಗಂಜಿ ಎಲ್ಲ ಕುಡ್ದಿದ್ದೀನಿ, ಬಟ್ ಮಾಲ್ಟಿಗೆಲ್ಲ ಹೋಗಿಲ್ಲ. ಕುಡ್ದಾಗಂತೂ ತುಂಬಾ ಇಷ್ಟ ಆಯಿತು. ಹಾಲು ಮತ್ತು ಸ್ವಲ್ಪ ಸ್ವೀಟು ಮತ್ತು ಅದು ಫ್ಲೇವರ್ ಇದೆಯಲ್ಲ, ಸಿಕ್ಕಾಬಟ್ಟೆ ಗಮ್ ಅಂತ ಇತ್ತು. ನೋಡ್ತಿದ್ದಂಗೆ ಅದು ಕುದೀತಿದ್ದಂಗೆ ಫ್ಲೇವರ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಚೆನ್ನಾಗಿದೆ ಅಂತ ಅಲ್ಲೇ ಗೊತ್ತಾಯಿತು. ಕುಡ್ದು 1 ಗ್ಲಾಸು ಕುಡಿಯೋಷ್ಟರಲ್ಲೇ ಹೊಟ್ಟೆ ತುಂಬೋಯಿತು, ಅಷ್ಟು ಚೆನ್ನಾಗಿತ್ತು. ಸೊ ಇದು ಪೌಡರ್ ಹೇಗೆ ಅಂತ ತೋರಿಸ್ತೀನಿ. ನೀವು ಹೊರಗಡೆ ಅದೇನೋ ಜೀನಿ ಅದೆಲ್ಲ ತೊಗೊಳ್ಳೋ ಬದಲು ಪೌಡರನ್ನು ಪ್ಯಾಕೆಟಲ್ಲಿ ನೀವು ಮನೇಲೇ ಮಾಡಿಟ್ಕೊಂಡ್ರೆ ನಿಮ್ಗೆ ಎಷ್ಟು ಬೇಕಷ್ಟು ಮನೇಲೇ ಮಾಡಿಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ಮತ್ತು ಎವ್ರಿ ಡೇ ಕುಡಿಬೋದು. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಬೆನಿಫಿಟ್. ಏಕೆಂದರೆ ಮಾರ್ನಿಂಗ್ ಟೈಮು ಟಿಫನ್ನ ಸ್ಕಿಪ್ ಮಾಡಿ ಈ ಥರ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಹಶ್ವು ಆಗಲ್ಲ. ನಾನು ಅರೌಂಡ್ ಒಂದು 8:30 ಹಂಗೆ ಕುಡ್ದಿದ್ದು ನಾನು. ಬೇಗ ಪೂಜೆ ಎಲ್ಲ ಮುಗಿಸಿ ಕುಡಿಯೋಷ್ಟರಲ್ಲಿ 8:30 ಆಗಿತ್ತು. ಅಲ್ಲಿಗೆ ಹೋಗಿ ಊಟ ಮಾಡೋಷ್ಟರಲ್ಲಿ 12:30 1:30. ನಾವು ಹೋಗಿದ್ದೆ 12 o'clock, 1:30 ಆಗಿತ್ತು. ಅಲ್ಲಿವರೆಗೂ ಹೊಟ್ಟೆ ಹಶ್ವೇ ಆಗಿರಲಿಲ್ಲ. ಆ ಥರ ಇತ್ತು. ಸೊ ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಮಾರ್ನಿಂಗ್ ಟೈಮ್ ಇದನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಅನಿಸುತ್ತೆ. ನೀವು ಇಲ್ಲಿ ಬೆಲ್ಲ ಬೇಡ ಅಂದರೆ ಶುಗರು ಹಾಕ್ಕೊಬೋದು. ಶುಗರು ಅವಾಯ್ಡ್ ಮಾಡೋದ್ರಿಂದ ಸೊ ಬೆಲ್ಲನೇ ಹಾಕ್ಕೊಡಿ. ಬೆಲ್ಲ ಹಾಕ್ಕೊಂಡ್ರಂತೂ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಇಲ್ಲಾಂದರೆ ಅದು ಸ್ವಲ್ಪ ಗಂಟಾಗ್ಬಿಡುತ್ತೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ಬಟ್ ನಾನು ಈ ಮಿಕ್ಸ್ ಮಾಡ್ತಾನೇ ಇದ್ದೆ ಇಲ್ಲಿ ಗಂಟಾಗ್ಬಿಡುತ್ತೆ ಅಂತ. ಬಟ್ ಗಂಟೇನಾಗಿರಲಿಲ್ಲ. ಚೆನ್ನಾಗಿ ಬಂದಿತ್ತು. ಒಂದು ಕುದಿ ಬಂದರೆ ಸಾಕು, ಗಟ್ಟಿಗಾಗ್ಬಿಡುತ್ತೆ. ಸೊ ಜಾಸ್ತಿ ಕುದಿಸೋದಕ್ಕೆ ಹೋಗಬಾರ್ದು. ಹಾಲನ್ನೇ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ಲ, ಸೊ ಈ ಪೌಡರ್ ಹಾಕಿದಾಗ ಒಂದು ಕುದಿ ಬಂದರೆ ಸಾಕು. ಹಾಲು ಹಾಕಬೇಕಾದ್ರೆ ನೀರನ್ನು ಹಾಕಬೇಡಿ. ಯಾಕೆ ಅಂದರೆ ನಾವಿಲ್ಲಿ ಪೌಡರ್ನ ಮಿಕ್ಸ್ ಮಾಡ್ಕೊಬೇಕಾದ್ರೆ ನೀರಲ್ಲೇ ಮಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ ಅಲ್ಲಿಗೆ ಹಾಕಿದಾಗ ನೀರು ಕರೆಕ್ಟಾಗುತ್ತೆ. ನೀವು ಹಾಲಿಗೆ ನೀರು ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರಲ್ಲ. ಸೊ ಅದಕ್ಕೆ
ನೀವು ಪೌಡರ್ನ ಮಿಕ್ಸ್ ಮಾಡ್ಕೊಬೇಕಾದ್ರೆ ತಣ್ಣೀರಲ್ಲಿ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಲಿಗೆ ಸೇರಿಸಿ ಒಂದು ಕುದಿ ಬಂದ ಮೇಲೆ ಒಂದು ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು. ಅಷ್ಟು ಚೆನ್ನಾಗಿತ್ತು ನೋಡಿ. ನಾನು ಬೆಲ್ಲ ಸೋಸಿ ಹಾಕಿಲ್ಲ, ಹಾಗೆ ಹಾಕಿದ್ದು. ಬೆಲ್ಲದಲ್ಲಿ ಈ ಥರ ಕಪ್ಪಗೆ ಎಂಥ ಚೂರು ಅದು ಕಬ್ಬಿಣದ ಚೂರಿತ್ತು. ಸೊ ಈ ಥರ ಎಲ್ಲ ಇರುತ್ತೆ. ಹುಷಾರಾಗೆ ಬೆಲ್ಲನ, ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬೆಲ್ಲನ ಸೋಸಿ ಕುಡೀರಿ ಅಂತ. ನಾನು ಹಾಗೆ ಹಾಕಿದ್ರೋದ್ರಿಂದ ಬೆಲ್ಲದಲ್ಲಿ ಈ ಥರ ಕಬ್ಬಿಣದ ಚೂರಿತ್ತು. ಸೊ ಹುಷಾರಾಗೆ ಬೆಲ್ಲ ಯೂಸ್ ಮಾಡೋರು ಹುಷಾರಾಗಿ ಯೂಸ್ ಮಾಡಿ. ಸೊ ಅತಿ ಗಟ್ಟಿಗೂ ಇರಬಾರ್ದು ಇದು, ಅತಿ ಗಟ್ಟಿ ಆದ್ರೂ ಅಷ್ಟು ಚೆನ್ನಾಗಿರಲ್ಲ. ಮತ್ತೆ ಆರೋದ್ರೂ ಕೂಡ ಕುಡಿಯೋದಿಕ್ಕೆ ಆಗಲ್ಲ. ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಅದಕ್ಕೇನೆ ಕುಡಿಯೋದಿಕ್ಕಾಗಲ್ಲ. ಸ್ವಲ್ಪ ಬಿಸಿ ಇದ್ದಂಗ್ಲೇ ಕುಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತು ಬೋನ್ಸ್ಗೆಲ್ಲ ತುಂಬಾನೇ ಒಳ್ಳೆಯದು. ವೆಯ್ಟ್ ಲಾಸ್ಗಂತೂ ತುಂಬಾನೇ ಒಳ್ಳೆಯದು. ವೆಯ್ಟ್ ಲಾಸ್ ಮಾಡೋರು ಒಂದಿನ ಹಾಲಲ್ಲಿ ಒಂದಿನ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಬೋದು. ಬೆಲ್ಲ ಕೂಡ ಏನಾಗಲ್ಲ, ಅದು ಕೂಡ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ಶುಗರ್ ಹಾಕ್ಕೊಬೇಡಿ ಅಷ್ಟೇ. ಬಿಸಿ ಬಿಸಿ ಇತ್ತು, ಗ್ಲಾಸ್ ಬೇರೆ, ಅದು ಗ್ಲಾಸು ಇಟ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಅಷ್ಟೇ, ಅತಿಯಾಗಿ ತಣ್ಣಗಾದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಸ್ವೀಟ್ ಇರುತ್ತಲ್ಲ, ಅದಕ್ಕೆ ಚೆನ್ನಾಗಿರಲ್ಲ. ಬಿಸಿ ಬಿಸಿ ಇದರಲ್ಲೇ ಕುಡಿದ್ರೆ ಹೊಟ್ಟೆ ಅಂತೂ ಫುಲ್ ಲೋಡ್ ಆಗುತ್ತೆ. ಸೊ ಈ ಥರ ಮಾಲ್ಟ್ ಮಾಡ್ಕೊಂಡು ಕುಡಿಬೋದು. ಹಾಗೆ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೀನಿ. ಏನು ಅಂತ ಹೇಳಿದ್ರೆ, ಮನೇಲೇ ಇದ್ದೀನಲ್ಲ, ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತೇಳಿ. ಸೊ ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸಿಲ್ಕ್, ಮೈಸೂರು ಕ್ರೇಪ್ ಸಿಲ್ಕ್, ಹಾಗೆ ಸಾಫ್ಟ್ ಸಿಲ್ಕ್ ಮತ್ತು ಸಿಂಪಲ್ ಸ್ಯಾರೀಸ್ ಎಲ್ಲ ಮನೇಲೇ ಇಟ್ಕೊಂಡು ಮನೆಯಿಂದನೇ ಬಿಸ್ನೆಸ್ ಮಾಡೋಣ ಅಂತೇಳಿ. ಕೆಲವರು ಗೊತ್ತಿರೋರಿಗೆ ಇನ್ಸ್ಟಾಲ್ಮೆಂಟು, ಗೊತ್ತಿಲ್ಲದಿರೋರಿಗೆಲ್ಲ ಫುಲ್ ಕ್ಯಾಶು, ಆ ಥರ ಮಾಡ್ತಾಯಿದ್ದೀನಿ. ಸೊ ನೀವು ಯಾರು ಇಂಟ್ರೆಸ್ಟ್ ಇರೋರು, ಏನಾದ್ರು ಬೇಕು ಅಂತ ಹೇಳಿದ್ರೆ ನಾನು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೀನಿ. ಅಲ್ಲಿ ಬಂದು ಪರ್ಸ್ನಲಾಗಿ ನಾನು ಮೆಸೇಜ್ ಮಾಡಿ DM ಮಾಡಿ, ಆವಾಗ ನಿಮ್ಮ ನಂಬರ್ ಕೊಟ್ಟರೆ ನಾನು ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ನೀವು ನನ್ನ ಕಲೆಕ್ಷನ್ಸ್ ಏನೇನಿದೆ ಅದನ್ನೆಲ್ಲ ಗ್ರೂಪಲ್ಲಿ ಹಾಕೋದ್ರಿಂದ ನೋಡಿ ಬೇಕು ಅಂತ ಹೇಳಿದ್ರೆ ಆರ್ಡ್ರು ಮಾಡ್ಬೋದು. ನೀವು ಇರೋ ಪ್ಲೇಸ್ಗೆ ನಾನು ಕೊರಿಯರ್ ಮಾಡ್ತೀನಿ. ಸೊ ಇದೆಲ್ಲ ಆರ್ಡರ್ ಮಾಡಿರೋಂಥ ಸ್ಯಾರಿಗಳು ಮೈಸೂರು ಸಿಲ್ಕ್ ಅಂದರೆ ಕ್ರೇಪ್ ಸಿಲ್ಕ್. ಇದೆಲ್ಲ 130 ಗ್ರಾಮು, 140 ಗ್ರಾಮು, 120 ಗ್ರಾಮ್ ಇರುತ್ತೆ. ಸೊ ಅದ್ರ ತಕ್ಕನಾಗೆ ಪ್ರೈಸ್ ಇರುತ್ತೆ. ಅಂದರೆ ಡಿಸೈನ್ಸ್ ಮೇಲೆ ಪ್ರೈಸು ಮತ್ತು ಗ್ರಾಮ್ಸ್ ಮೇಲೆ ಪ್ರೈಸ್ ಇರುತ್ತೆ. ಇದೆಲ್ಲ ಪ್ಲೇನು ಅಂದರೆ ಕಾಂಟ್ರಾಸ್ಟ್, ಸೆಲ್ಫ್ ಇದೆ, ಕಾಂಟ್ರಾಸ್ಟ್ ಇದೆ, ಡಿಸೈನ್ಸ್ ಇದೆ, ಎಲ್ಲ ರೀತಿಯೂ ಸೀರೆಗಳು ಸಿಗುತ್ತೆ. ಫ್ಯಾಬ್ರಿಕ್ ಅಂತೂ ಡೌಟೇ ಇಲ್ಲ, ತುಂಬಾ ಚೆನ್ನಾಗಿದೆ. ತುಂಬ ಸಾಫ್ಟಾಗಿ ಸ್ಮೂತಾಗಿ ಸ್ಯಾರಿ ಇದೆ. ಸೊ ಕೆಲವ್ರಿಗೆ ಫ್ಯಾಬ್ರಿಕ್ ಮೇಲೆ, ಅದರ ಕ್ಲಾತ್ ಮೇಲೆ ಡೌಟ್ ಇರುತ್ತೆ. ಯಾವುದೇ ರೀತಿ ಡೌಟ್ ಬೇಡ, ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರನೇ ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಸ್ಮೂತಾಗಿ. ಪ್ರತಿಯೊಂದು ಒಂದೊಂದು ರೇಂಜಲ್ಲಿರುತ್ತೆ. ಸೊ ಸ್ವಲ್ಪ 140 ಗ್ರಾಮ್ ಎಲ್ಲ ತುಂಬಾ ವೆಯ್ಟ್ ಇರುತ್ತೆ. ಇವಾಗ ಎಲ್ಲೋದ್ರೂ ಕ್ರೇಪ್ ಸಿಲ್ಕೆ ಟ್ರೆಂಡಿಂಗಲ್ಲಿ ಓಡ್ತಾ ಇರೋದು. ಯಾವ ಫಂಕ್ಷನ್ ನೋಡಿ, ಎಲ್ಲಿ ನೋಡಿ, ಯಾರು ನೋಡಿದ್ರು ಹುಡುಗಿರ್ತವಿಂದ, ಆಂಟಿರ್ತವಿಂದ, ಸ್ವಲ್ಪ ಏಜರ್ತವಿಂದನೂ ನೋಡಿದ್ರೆ ಬರೀ ಇದೇ ಓಡ್ತಾ ಇರೋದು, ಕ್ರೇಪ್ ಸಿಲ್ಕೆ. ಇದು 120 ಗ್ರಾಮು ಬ್ಲೂ ಅಲ್ಲಿ. ಇದು ಚಿಕ್ಕ ಬಾರ್ಡ್ರು ಬಂದಿರುತ್ತೆ, ಮಾವಿನಕಾಯಿ ಬಾರ್ಡ್ರು. ಸೊ 120 ಗ್ರಾಮ್ಗೆ ಒಂದು ಪ್ರೈಸು, 130 ಗ್ರಾಮ್ಗೆ ಒಂದು ಪ್ರೈಸು, 140 ಗ್ರಾಮ್ಗೆ ಒಂದು ಪ್ರೈಸು. ಈ ಥರ ಇರುತ್ತೆ. ಫ್ಯಾಬ್ರಿಕ್ ಬಗ್ಗೆ ಅಂತೂ ಯೋಚನೆನೇ ಬೇಡ. ಬಟ್ಟೆ ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಸಾಫ್ಟ್ ಸಿಲ್ಕು ಅಷ್ಟೇ, ಕೆಲವೊಂದು ಕಡೆ ಮುಟ್ಟಿದ್ರೆ ಮುದ್ರೋಗುತ್ತೆ, ನೆಕ್ಸ್ಟ್ ಅದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಸೊ ಇಲ್ಲಿ ಆ ಥರ ಇಲ್ಲ. ತುಂಬಾ ಚೆನ್ನಾಗಿದೆ. ಕಲರ್ಸು ಅಷ್ಟೇ, ಕಲ್ಲರು ಬೇರೆ ಬೇರೆ ಕಲರು, ಡಿಫ್ರೆಂಟ್ ಕಲರ್ಸ್ ಇದೆ. ಬಟ್ಟೆನೂ ಅಷ್ಟೇ ತುಂಬಾ ಕ್ಲಾತು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ನಿಮಗೆ ಲೈವಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದೆಲ್ಲ ಆರ್ಡರ್ ಮಾಡಿರೋವು, ಅವರಿಗೆ ತರಿಸಿ ಕೊಡೋದು ನಾನು ಕೆಲವೊಂದು ಮನೇಲೇ ಸ್ಟಾಕ್ ಇಟ್ಟಿರ್ತೀನಿ. ಬಟ್ ಕೆಲವರು ಫೋಟೋ ಕಳಿಸ್ತಾರೆ, ಈ ಥರ ಬೇಕು ನಮಗೆ ಅಂತ. ಸೊ ಅವರಿಗೆ ನಾನು ಅಲ್ಲಿಗೆ ಆರ್ಡರ್ ಮಾಡಿ ತರಿಸಿ ಕೊಡೋದು. ಸೊ ಮನೇಲೇ ಸುಮ್ಮನೆ ಕೂತಿರೋ ಬದಲು ಈ ಥರನೂ ಒಂದು ಮಾಡೋಣ ಅಂತೇಳಿ ಮಾಡ್ತಾ ಇರೋದು. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನಂದು ಇನ್ಸ್ಟಾಗ್ರಾಮ್ ಲಿಂಕು ಈ ವಿಡಿಯೋದಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಬಂದು ನನಗೆ ಮೆಸೇಜ್ ಮಾಡ್ಬೋದು. ನಿಮ್ಮ ನಂಬರ್ ಕೊಟ್ಟರೆ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಾನು ಫೋಟೋಸ್ ಹಾಕ್ದಾಗ ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಅದನ್ನು ಕಳಿಸಿದ್ರೆ ಫೋಟೋಸು ಈ ಥರ ಬೇಕು ಅಂತ, ನಾನು ಆ ಥರನೇ ನಿಮಗೆ ಆರ್ಡರ್ ಮಾಡಿ ತರಿಸಿ ನೀವು ಇರೋ ಪ್ಲೇಸ್ಗೆ ಕೊರಿಯರ್ ಮಾಡಿಸ್ತೀನಿ. ಓಕೆ,
ಇಂಟ್ರೆಸ್ಟ್ ಇರೋರು ಸೊ ಗೈಸ್ ನೋಡಿ. ಬಟ್ಟೆ ಬಗ್ಗೆ ಅಂತೂ ಯೋಚನೆ ಬೇಡ, ಬಟ್ಟೆ ಎಲ್ಲ ಫ್ಯಾಬ್ರಿಕ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಲೈವಲ್ಲಿ ಏನು ಕಾಣಿಸ್ತಿದೆ ಅದೇ ಇರೋದು. ಅದೇ ಥರ ಇನ್ನೊಂದು ಮೆಟೀರಿಯಲು ಸಾಫ್ಟ್ ಸಿಲ್ಕ್ ಅಂತ, ಇದು ಕೂಡ ಹೊರ್ಗಡೆ ತುಂಬಾ ಜಾಸ್ತಿ ಇರುತ್ತೆ. ಯಾಕೆಂದರೆ ನಾವು ತುಂಬ ಸಲ ಸುದರ್ಶನ್ ಅಲ್ಲೆಲ್ಲ ಹೋಗಿ ನೋಡೋದ್ರಿಂದ ಸಾಫ್ಟ್ ಸಿಲ್ಕ್ ತುಂಬಾ ಜಾಸ್ತಿ ಇದೆ ಅಲ್ಲಿ. ಮಾಮೂಲಿ ಕಂಚಿ ಸೀರೆಗಿಂತ ಸಾಫ್ಟ್ ಸಿಲ್ಕೆ ಅಲ್ಲೆಲ್ಲ ಜಾಸ್ತಿ ಇರೋದು. ಇದು ಅಷ್ಟೇ ರಿಚ್ ಪಲ್ಲು, ಆಮೇಲೆ ಕಾಂಟ್ರೆಸ್ಟು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಷ್ಟೊಂದು ಪಲ್ಲು ಎಲ್ಲ ಸಾಫ್ಟ್ ಸಿಲ್ಕಲ್ಲಿ ರಿಚಾಗಿ ಬರೋದೇ ಇಲ್ಲ. ಮತ್ತು ಬಾರ್ಡರ್ ಎಲ್ಲ ಇಷ್ಟು ಚೆನ್ನಾಗಿ ಬರೋದೇ ಇಲ್ಲ. ಇದು ಆಮೇಲೆ ಡಿಸೈನ್ಸು ಅಷ್ಟೇ ತುಂಬಾ ಚೆನ್ನಾಗೆ, ಪ್ಯಾಟ್ರನ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಇಂಟ್ರೆಸ್ಟ್ ಇರೋರಿಗೆ ಹೇಳ್ದಂಗೆ ನನಗೆ ಇಲ್ಲಿ ಮೆಸೇಜ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೆಲವರು ಯೂಟ್ಯೂಬೆಲ್ಲ ಇದಾಗಿರೋದ್ರಿಂದ ನಂಬರ್ ಎಲ್ಲ ಹಾಕೋದಕ್ಕಾಗಲ್ಲ. ಸೊ ಇನ್ಸ್ಟಾಗ್ರಾಮಲ್ಲಿ ನನಗೆ ಡೈರೆಕ್ಟು ಪಬ್ಲಿಕ್ ಅಕೌಂಟು ಇನ್ಸ್ಟಾಗ್ರಾಮು. ಸೊ ನೀವು ಅಲ್ಲಿ ಬಂದು ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿದ್ರೆ ನಾನು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಸೊ ನಾನು ಹಾಕಿರೋ ಸ್ಯಾರಿನೂ ಕೂಡ ನಾನು ತೊಗೊಂಡಿದ್ದು ಅಲ್ಲೇ 1-2.5 ಇಯರ್ಸ್ ಆಯಿತು. ಇದು ಎಷ್ಟು ಸಲ ಯೂಸ್ ಮಾಡಿದ್ದೀನಿ, ಒಂದು 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಬಟ್ ಏನೂ ಕೂಡ ಆಗಿಲ್ಲ. ಅಂದರೆ ಈ ಥರ ಮುದ್ರುಕೊಳ್ಳೋದು, ಐರನ್ ಮಾಡೇ ಹಾಕೊಬೇಕು ಆ ಥರ ಏನೂ ಇಲ್ಲ. ನಿಮಗೆ ಲೈವಲ್ಲಿ ನಾನು ತೋರಿಸ್ತಾ ಇರೋದು. ಕೆಲವರು ಮುದ್ರುಕೊಳ್ಳುತ್ತೆ, ಹಿಂಸೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ಆ ಥರ ಏನಿಲ್ಲ. ಕ್ಲಾತು ಚೆನ್ನಾಗಿದ್ದರೆ, ಫ್ಯಾಬ್ರಿಕ್ ಚೆನ್ನಾಗಿದ್ದರೆ ಆ ಥರ ಏನೂ ಆಗಲ್ಲ. ಎಲ್ಲಿ ನಾವು ಬಟ್ಟೆನ ನೋಡಿ ಅಂದರೆ ಕ್ಲಾತ್ ನೋಡಿ ತೊಗೊಳ್ಳಲ್ವೋ ಆವಾಗ ಆ ಥರ ಆಗುತ್ತೆ. ಬಟ್ ಇದೆಲ್ಲ ಆ ಥರ ಮೆಟೀರಿಯಲ್ ಅಲ್ವೇ ಅಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನಿಲ್ಲಿ ಬ್ಲೂಗೆ ವೈಟ್ ಬ್ಲೌಸ್ ಹೊಲಿಸ್ಕೊಂಡಿದ್ದೆ. ಸೊ ಕಾಂಬಿನೇಷನ್ ಅಂತೂ ಸೂಪರ್ ಆಗಿದೆ. ಇದು ಸೆಲ್ಫು, ಬ್ಲೂ ಬ್ಲೌಸು, ಬ್ಲೂ ಸ್ಯಾರಿ. ಸೊ ಫೈನಲಿ ನಾವು ಇದೆಲ್ಲ ಮುಗಿಸ್ಕೊಂಡು ಹೋದ್ವಿ ಗೃಹ ಪ್ರವೇಶಕ್ಕೆ. ಇವ್ರನ್ನೆಲ್ಲ ಮೀಟ್ ಮಾಡಿ ತುಂಬ ವರ್ಷಗಳೇ ಆಗಿತ್ತು. ನಾವು ಅಷ್ಟಾಗಿ ಮಕ್ಕಳು ಸ್ಕೂಲು ಅದು ಇದು ಅಂದ್ಕೊಂಡು ಎಲ್ಲೂ ಹೋಗಲ್ಲ ಫಂಕ್ಷನ್ಸ್ಗೆಲ್ಲ. ಹೋದರೆ ತುಂಬಾ ಇರ್ತವೆ ಫಂಕ್ಷನ್ಸ್ಗಳು. ನಮಗಂತೂ ತುಂಬಾ ಚೆನ್ನಾಗಿ ಮಾಡಿರೋ ಸತ್ಯನಾರಾಯಣ ಪೂಜೆ ಅಂತೂ ತುಂಬಾ ಸಕ್ಕತ್ತಾಗಿತ್ತು. ಇವರು ಮನೆ ದೇವರು ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ಒಂದು ಮನೆಗೆ ಈ ಥರ ವಿಗ್ರಹನೇ ಇಡ್ಸ್ಬಿಟ್ಟಿದ್ರು. ನನ್ನ ಮಗ ಅಲ್ಲಂತೂ ಅಮ್ಮ ಫೋಟೋ ತೆಗಿ, ಅವ್ರ ಅಜ್ಜಿನೂ ಫೋಟೋ ತೆಗೀರಿ ಅಂತ ಅಜ್ಜಿ ಮೊಮ್ಮಗ ಇಬ್ಬರೂ ಕೂಡ ಫೋಟೋ ತೆಗೆಸ್ಕೊಳ್ತಾನೆ ಇದ್ರು. ಮೇಡಮ್ ಸ್ವಲ್ಪ ಹಿಂದೆ ಆಗಲ್ಲ ಮೇಡಮ್ ನಿಮಿಷ ಅವ್ರ ಹಿಂದೆ ಅವರು ಇದಾಗ್ತಾರೆ.
ನಾನ್ ಕಾಣಿಸ್ತಾ ಇಲ್ವಾ? ಆಕ್ಚುಲಿ ನೀನು ಕಾಣಿಸ್ತಿಲ್ಲ ಅಕ್ಕ, ಸ್ವಲ್ಪ ಲೈಟ್ ಹಾಕಿ ಸರ್ ಅಲ್ಲಿ ಮೂಲೆಯಲ್ಲಿ. ಸರ್ ಸ್ವಲ್ಪ ಈ ಕಡೆ ಸರ್ ಸಂಧಿ ಬನ್ನಿ ಸರ್. ಸ್ವಲ್ಪ ಈ ಕಡೆ ಹಾಗೆ ಮೇಡಮ್ ನೀವು ಸ್ವಲ್ಪ ನಿಮ್ಮ ಮುಂದೆ ಬನ್ನಿ ಹಾಗೆ ಮೇಡಮ್ ಸ್ಮೈಲ್ ಇರಲಿ. ಹಾಗೆ 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 ಸ್ಮೈಲ್ ಸ್ಮೈಲ್ ಹಾಗೆ 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 ನಿಮಿಷ ನಿಮಿಷ ಹಾಗೆ ಸ್ಮೈಲ್ ಸ್ಮೈಲ್ ಸ್ಮೈಲ್. ಇವರೆಲ್ಲ ನಮ್ಮತ್ತೆ ಫ್ಯಾಮಿಲಿ ಕಡೆಯವರು. ಸೊ ನಮ್ಮತ್ತೆ ಅಣ್ಣಂದಿರ ಮಕ್ಕಳು, ಎಲ್ಲರೂ ಅಣ್ಣಂದಿರ ಮಕ್ಕಳೇನೆ. ಸೊ ನಮ್ಮ ಮೂರ್ತಿಗೆ ಅತ್ತೆ ಮಕ್ಕಳು, ಅಣ್ಣದಿರು, ತಮ್ಮದಿರು. ಈ ಫ್ಯಾಮಿಲಿ ಬಂದು ನಮ್ಮತ್ತೆ ಮನೆ ಕಡೆ ಫ್ಯಾಮಿಲಿ. ನಮ್ಮತ್ತೆಯವರ ಅಣ್ಣನ ಮಗಳು ಮನೆ ಇದ್ದಿದ್ದು ಗೃಹ ಪ್ರವೇಶ. ಸೊ ತುಂಬಾ ಖುಷಿ ಆಯಿತು. ತುಂಬ ವರ್ಷ ಆಗಿತ್ತು ಹೋಗಿ ನಾವು ಫಂಕ್ಷನ್ ಅಟೆಂಡ್ ಮಾಡಿ. ಈ ಫ್ಯಾಮಿಲಿಗೆ ಮಕ್ಕಳು ಸ್ಕೂಲು ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಟೈಮ್ ಫ್ರೀ ಆಗಿದ್ವಿ ಅಂತೇಳಿ ಪ್ರತಿ ಸಲ ಬಂದು ಹೇಳ್ದಾಗ್ಲೆಲ್ಲ ಏನಾದರೂ ಒಂದೊಂದಿರ್ತಿತ್ತು. ಬಟ್ ಈ ಟೈಮ್ ಏನೂ ಇರಲಿಲ್ಲ, ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ಅಡಿಗೆ ಮನೆ ಕವರ್ ಹೋಗಿದೆ. ಹೌದಾ? ತುಂಬ ಚೆನ್ನಾಗಿದೆ ಮನೆ. ಇಲ್ಲಿ ಓಪನ್ ಕಿಚನ್ ಅಲ್ವಾ? ಬೆಳಕು ಚೆನ್ನಾಗಿದೆ. ಬೆಳಕು ಮೇಲ್ಗಡೆ ಅದಕ್ಕೆ ಓಪನ್ ಮಾಡಿಬಿಟ್ಟು ಸೇಮ್ ಇನ್ನ 2 ಫ್ಲೋರ್ ಆಗಿ. ಹೌದಾ? ಈ ಕಡೆ ಆಳು, ಆ ಕಡೆ ಡಬಲ್ ಬೆಡ್. ಅದೇ ಹೇಳ್ದಕ್ಕೆ ಪ್ರತಾಪ್ ಹೇಳ್ದ, ಡಬಲ್ ಬೆಡ್ ಕಡೆ ಸಿಂಗಲ್ ಬೆಡ್ರೂಮ್ ಆ ಹಾಕ್ತಾರೆ. ಕಡೆ ಇದು ಹಾಳಾಗಿದೆ. ನೋಡಿ ಎಲ್ಲ ಬಿಟ್ಟಿದೀಯ ನೀನು. ಇನ್ನ ತಿಂತೀನಿ. ಇನ್ನೂ ಎಷ್ಟೊತ್ತು ತಿನ್ನೋದು? ಚಿನ್ನಿಯಲ್ಲಿ ಓಯ್ ಕೈ ತೆಗಿರಿ. ಸೊ ಫಂಕ್ಷನ್ಗೆ ಹೋಗಿದ್ವಲ್ಲ, ಅವರು ಗಿಫ್ಟ್ ಕೊಟ್ಟಿದ್ದಾರೆ. ನೋಡೋಣ ಏನಿದೆ ಗಿಫ್ಟಲ್ಲಿ. ನನ್ನ ಮಗ ವೆಯ್ಟಿಂಗ್ ಏನಿದೆ ಅಂತ. ನಂಗೋಸ್ಕರನಾ? ನಿನಗೋಸ್ಕರನಾ? ಹಾಂ ನೋಡೋಣ ಇರು. ನಂಗೋಸ್ಕರನಾ? ನಾನೇ ಓಪನ್ ಮಾಡ್ತೀನಿ. ನಾನು ಓಪನ್ ಮಾಡ್ತೀನಿ. ಓಕೆ ಹಾಂ ಮಾಡು. ಹಾಟ್ ಬಾಕ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಕಲರ್. ಸೊ ಬ್ಲೌಸ್ ಪೀಸ್ ಮತ್ತು ಬಳೆ. ಬ್ಯಾಗ್ ಚೆನ್ನಾಗಿದೆ. ಹೌದಾ? ಬ್ಯಾಗು ಕೂಡ ಚೆನ್ನಾಗಿದೆ. ನಂಗೆ ಕಲರ್ ಚೆನ್ನಾಗಿ ಸಿಕ್ತು. ಬ್ಯಾಗ್ ಹಾಗೆ ಇದು. ಓಕೆ ಗೈಸ್, ಇದಾವ ತಗೊಂಡೋಗ್ತದೆ ಅಮ್ಮ ತಗೋಬರ್ತೀವಿ. ಸೊ ಇವತ್ತಿನ ದಿನ ಇಷ್ಟ ಆಗಿತ್ತು ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನಮ್ಮ ವಿಡಿಯೋನ ಶೇರ್ ಮಾಡಿ. ಇಂಟ್ರೆಸ್ಟ್ ಇರೋರು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ. ಥ್ಯಾಂಕ್ ಯು.